ಈಗ ಒಂದು ಬ್ರೇಕಿಂಗ್ ನ್ಯೂಸ್. ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರನ್ನ ಸಲ್ಲಿಸಿರೋದು ತನ್ನ ಕೊಲೆಗೆ ಸುಪಾರಿ ಆರೋಪದ ಹಿನ್ನೆಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತುಮಕೂರು ಎಸ್ಪಿ ಕೆವಿ ಅಶೋಕ್ ಅವರಿಗೆ ಎಂಎಲ್ಸಿ ದೂರು ಕೊಟ್ಟಿರೋದು, ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರಿನಲ್ಲಿ. ನಿನ್ನೆ ಡಿಜಿಗೆ ದೂರನ್ನ ನೀಡಿದ್ರು ಎಂಎಲ್ಸಿ ರಾಜೇಂದ್ರ, ಇವತ್ತು ತುಮಕೂರು ಎಸ್ಪಿ ಅವರಿಗೆ ದೂರನ್ನ ನೀಡಿದ್ದಾರೆ. ತುಮಕೂರು ಎಸ್ಪಿ ಅಶೋಕ್ ಕೆವಿ ಅವರಿಗೆ ಈ ದೂರನ್ನ ನೀಡಿರೋದು, ದೂರಿನಲ್ಲಿ ತನ್ನ ಕೊಲೆಗೆ ಸುಪಾರಿ ನೀಡಿದವರು, ಪ್ರಯತ್ನ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಆ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಎಂಎಲ್ಸಿ ರಾಜೇಂದ್ರ ಅವರು ನಿನ್ನೆ ನನ್ನ ಒಂದು ಕೊಲೆಗೆ ಒಂದು ಪ್ರಯತ್ನ ಕೂಡ ನಡೆದಿತ್ತು ಅನ್ನೋ ಒಂದು ಆರೋಪನ ಹೇಳಿ ಡಿಜಿ ಅವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ಡಿಜಿ ಅವರ ಒಂದು ಸೂಚನೆಯಂತೆ ತುಮಕೂರು ಎಸ್ಪಿಗೆ ಇವತ್ತು ದೂರನ್ನು ಕೊಡಲು ತುಮಕೂರು ಎಸ್ಪಿ ಕಚೇರಿಗೆ ಈಗ ಬಂದಿರತಕ್ಕಂಥದ್ದು. ತಮ್ಮ ಬೆಂಬಲಿಗರೊಂದಿಗೆ ಈಗ ರಾಜೇಂದ್ರ ಅವರು ತುಮಕೂರು ಎಸ್ಪಿ ಅಶೋಕ್ ಅವ್ರನ್ನ ಈಗಾಗಲೇ ಭೇಟಿಯಾಗಿ ದೂರನ್ನು ಕೂಡ ನೀಡಿರತಕ್ಕಂಥದ್ದು. ಅಂದ್ರೆ ಆ ದೂರಿನಲ್ಲಿ ಅಂದ್ರೆ ನನ್ನನ್ನ ನವೆಂಬರ್ 16ನೇ ತಾರೀಕು ನನ್ನ ಮಗಳ ಬರ್ತ್ಡೇ ಕೂಡ ಇತ್ತು. ಆ ಹಿಂದಿನ ದಿನ ಶಾಮಿಯಾನ ಹಾಕುವಂತ ಒಂದು ನೆಪದಲ್ಲಿ ಬಂದಂತ ಅವರು ನನ್ನನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋದೊಂದು ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿ ಈಗ ತುಮಕೂರು ಎಸ್ಪಿ ಅವರಿಗೆ ಕೂಡ ದೂರನ್ನು ಕೂಡ ಸಲ್ಲಿಸಿರ್ತಕ್ಕಂಥ. ಅಂದ್ರೆ ನನಗೆ ಜನವರಿಯಲ್ಲಿ ಈ ಒಂದು ವಿಚಾರ ಗಮನಕ್ಕೆ ಬರುತ್ತೆ. ಆ ಒಂದು ಆಡಿಯೋವನ್ನು ಸಹಿತ 2 ಪುಟಗಳ ಒಂದು ದೂರಿದೆ, ಅದನ್ನು ಈಗ ತುಮಕೂರು ಎಸ್ಪಿ ಅವರಿಗೆ ಕೂಡ ಈಗ ನೀಡಿರ್ತಕ್ಕಂಥದ್ದು. ಸದ್ಯ ಈಗ ತುಮಕೂರು ಎಸ್ಪಿ ಅವರು ಕೂಡ ಈಗ ರಾಜೇಂದ್ರ ಅವರ ಬಳಿ ಈಗ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಪಡಿತಾ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಯಾಗಿ. ಇನ್ನ ಉತ್ತರ ಕರ್ನಾಟಕದ ಉಳಿದ ಸುದ್ದಿ ನೋಡೋಂಬರಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್. ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರನ್ನ ಸಲ್ಲಿಸಿರೋದು ತನ್ನ ಕೊಲೆಗೆ ಸುಪಾರಿ ಆರೋಪದ ಹಿನ್ನೆಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತುಮಕೂರು ಎಸ್ಪಿ ಕೆವಿ ಅಶೋಕ್ ಅವರಿಗೆ ಎಂಎಲ್ಸಿ ದೂರು ಕೊಟ್ಟಿರೋದು, ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರಿನಲ್ಲಿ. ನಿನ್ನೆ ಡಿಜಿಗೆ ದೂರನ್ನ ನೀಡಿದ್ರು ಎಂಎಲ್ಸಿ ರಾಜೇಂದ್ರ, ಇವತ್ತು ತುಮಕೂರು ಎಸ್ಪಿ ಅವರಿಗೆ ದೂರನ್ನ ನೀಡಿದ್ದಾರೆ. ತುಮಕೂರು ಎಸ್ಪಿ ಅಶೋಕ್ ಕೆವಿ ಅವರಿಗೆ ಈ ದೂರನ್ನ ನೀಡಿರೋದು, ದೂರಿನಲ್ಲಿ ತನ್ನ ಕೊಲೆಗೆ ಸುಪಾರಿ ನೀಡಿದವರು, ಪ್ರಯತ್ನ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಆ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಎಂಎಲ್ಸಿ ರಾಜೇಂದ್ರ ಅವರು ನಿನ್ನೆ ನನ್ನ ಒಂದು ಕೊಲೆಗೆ ಒಂದು ಪ್ರಯತ್ನ ಕೂಡ ನಡೆದಿತ್ತು ಅನ್ನೋ ಒಂದು ಆರೋಪನ ಹೇಳಿ ಡಿಜಿ ಅವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ಡಿಜಿ ಅವರ ಒಂದು ಸೂಚನೆಯಂತೆ ತುಮಕೂರು ಎಸ್ಪಿಗೆ ಇವತ್ತು ದೂರನ್ನು ಕೊಡಲು ತುಮಕೂರು ಎಸ್ಪಿ ಕಚೇರಿಗೆ ಈಗ ಬಂದಿರತಕ್ಕಂಥದ್ದು. ತಮ್ಮ ಬೆಂಬಲಿಗರೊಂದಿಗೆ ಈಗ ರಾಜೇಂದ್ರ ಅವರು ತುಮಕೂರು ಎಸ್ಪಿ ಅಶೋಕ್ ಅವ್ರನ್ನ ಈಗಾಗಲೇ ಭೇಟಿಯಾಗಿ ದೂರನ್ನು ಕೂಡ ನೀಡಿರತಕ್ಕಂಥದ್ದು. ಅಂದ್ರೆ ಆ ದೂರಿನಲ್ಲಿ ಅಂದ್ರೆ ನನ್ನನ್ನ ನವೆಂಬರ್ 16ನೇ ತಾರೀಕು ನನ್ನ ಮಗಳ ಬರ್ತ್ಡೇ ಕೂಡ ಇತ್ತು. ಆ ಹಿಂದಿನ ದಿನ ಶಾಮಿಯಾನ ಹಾಕುವಂತ ಒಂದು ನೆಪದಲ್ಲಿ ಬಂದಂತ ಅವರು ನನ್ನನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋದೊಂದು ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿ ಈಗ ತುಮಕೂರು ಎಸ್ಪಿ ಅವರಿಗೆ ಕೂಡ ದೂರನ್ನು ಕೂಡ ಸಲ್ಲಿಸಿರ್ತಕ್ಕಂಥ. ಅಂದ್ರೆ ನನಗೆ ಜನವರಿಯಲ್ಲಿ ಈ ಒಂದು ವಿಚಾರ ಗಮನಕ್ಕೆ ಬರುತ್ತೆ. ಆ ಒಂದು ಆಡಿಯೋವನ್ನು ಸಹಿತ 2 ಪುಟಗಳ ಒಂದು ದೂರಿದೆ, ಅದನ್ನು ಈಗ ತುಮಕೂರು ಎಸ್ಪಿ ಅವರಿಗೆ ಕೂಡ ಈಗ ನೀಡಿರ್ತಕ್ಕಂಥದ್ದು. ಸದ್ಯ ಈಗ ತುಮಕೂರು ಎಸ್ಪಿ ಅವರು ಕೂಡ ಈಗ ರಾಜೇಂದ್ರ ಅವರ ಬಳಿ ಈಗ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಪಡಿತಾ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಯಾಗಿ. ಇನ್ನ ಉತ್ತರ ಕರ್ನಾಟಕದ ಉಳಿದ ಸುದ್ದಿ ನೋಡೋಂಬರಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್. ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರನ್ನ ಸಲ್ಲಿಸಿರೋದು ತನ್ನ ಕೊಲೆಗೆ ಸುಪಾರಿ ಆರೋಪದ ಹಿನ್ನೆಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತುಮಕೂರು ಎಸ್ಪಿ ಕೆವಿ ಅಶೋಕ್ ಅವರಿಗೆ ಎಂಎಲ್ಸಿ ದೂರು ಕೊಟ್ಟಿರೋದು, ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರಿನಲ್ಲಿ.
ನಿನ್ನೆ ಡಿಜಿಗೆ ದೂರನ್ನ ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿ ಅವರಿಗೆ ದೂರನ್ನ ನೀಡಿದ್ದಾರೆ. ತುಮಕೂರು ಎಸ್ಪಿ ಅಶೋಕ್ ಕೆವಿ ಅವರಿಗೆ ಈ ದೂರನ್ನ ನೀಡಿರೋದು. ದೂರಿನಲ್ಲಿ ತನ್ನ ಕೊಲೆಗೆ ಸುಪಾರಿ ನೀಡಿದವರು, ಪ್ರಯತ್ನ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಆ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಎಂಎಲ್ಸಿ ರಾಜೇಂದ್ರ ಅವರು ನಿನ್ನೆ ನನ್ನ ಒಂದು ಕೊಲೆಗೆ ಒಂದು ಪ್ರಯತ್ನ ಕೂಡ ನಡೆದಿತ್ತು ಅನ್ನೋ ಒಂದು ಆರೋಪನ ಹೇಳಿ ಡಿಜಿ ಅವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ಡಿಜಿ ಅವರ ಒಂದು ಅದೇ ಸೂಚನೆಯಂತೆ ತುಮಕೂರು ಎಸ್ಪಿಗೆ ಇವತ್ತು ದೂರನ್ನು ಕೊಡಲು ತುಮಕೂರು ಎಸ್ಪಿ ಕಚೇರಿಗೆ ಈಗ ಬಂದಿರತಕ್ಕಂಥದ್ದು. ತಮ್ಮ ಬೆಂಬಲಿಗರೊಂದಿಗೆ ಈಗ ರಾಜೇಂದ್ರ ಅವರು ತುಮಕೂರು ಎಸ್ಪಿ ಅಶೋಕ್ ಅವ್ರನ್ನ ಈಗಾಗಲೇ ಭೇಟಿಯಾಗಿ ದೂರನ್ನು ಕೂಡ ನೀಡಿರತಕ್ಕಂಥದ್ದು. ಅಂದ್ರೆ ಆ ದೂರಿನಲ್ಲಿ ಅಂದ್ರೆ ನನ್ನನ್ನ ನವೆಂಬರ್ 14ನೇ ತಾರೀಕು ನನ್ನ ಮಗಳ ಬರ್ತ್ಡೇ ಕೂಡ ಆಯಿತು. ಆ ಹಿಂದಿನ ದಿನ ಶಾಮಿಯಾನ ಹಾಕುವಂತ ಒಂದು ನೆಪದಲ್ಲಿ ಬಂದಂತ ಅವರು ನನ್ನನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋದೊಂದು ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿ ಈಗ ತುಮಕೂರು ಎಸ್ಪಿ ಅವರಿಗೆ ಕೂಡ ದೂರನ್ನು ಕೂಡ ಸಲ್ಲಿಸಿರ್ತಕ್ಕಂಥ. ಅಂದ್ರೆ ನನಗೆ ಜನವರಿಯಲ್ಲಿ ಈ ಒಂದು ವಿಚಾರ ಗಮನಕ್ಕೆ ಬರುತ್ತೆ. ಆ ಒಂದು ಆ ಆಡಿಯೋವನ್ನು ಸಹಿತ 2 ಪುಟಗಳ ಒಂದು ದೂರಿನಿದೆ. ಅದನ್ನು ಈಗ ತುಮಕೂರು ಎಸ್ಪಿ ಅವರಿಗೆ ಕೂಡ ಈಗ ನೀಡಿರತಕ್ಕಂಥದ್ದು. ಸದ್ಯ ಈಗ ತುಮಕೂರು ಎಸ್ಪಿ ಅವರು ಕೂಡ ಈಗ ರಾಜೇಂದ್ರ ಅವರ ಬಳಿ ಈಗ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಪಡಿತಾ ಇರತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಯಾಗಿ. ಇನ್ನ ಉತ್ತರ ಕರ್ನಾಟಕದ ಉಳಿದ ಸುದ್ದಿ ನೋಡೋಂಬರಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್. ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ದೂರನ್ನ ಸಲ್ಲಿಸಿರೋದು. ತನ್ನ ಕೊಲೆಗೆ ಸುಪಾರಿ ಆರೋಪದ ಹಿನ್ನೆಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತುಮಕೂರು ಎಸ್ಪಿ ಕೆವಿ ಅಶೋಕ್ ಅವರಿಗೆ ಎಂಎಲ್ಸಿ ದೂರು ಕೊಟ್ಟಿರೋದು. ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರಿನಲ್ಲಿ. ನಿನ್ನೆ ಡಿಜಿಗೆ ದೂರನ್ನ ನೀಡಿದ್ರು ಎಂಎಲ್ಸಿ ರಾಜೇಂದ್ರ. ಇವತ್ತು ತುಮಕೂರು ಎಸ್ಪಿ ಅವರಿಗೆ ದೂರನ್ನ ನೀಡಿದ್ದಾರೆ. ತುಮಕೂರು ಎಸ್ಪಿ ಅಶೋಕ್ ಕೆವಿ ಅವರಿಗೆ ಈ ದೂರನ್ನ ನೀಡಿರೋದು. ದೂರಿನಲ್ಲಿ ತನ್ನ ಕೊಲೆಗೆ ಸುಪಾರಿ ನೀಡಿದವರು, ಪ್ರಯತ್ನ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಆ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಎಂಎಲ್ಸಿ ರಾಜೇಂದ್ರ ಅವರು ನಿನ್ನೆ ನನ್ನ ಒಂದು ಕೊಲೆಗೆ ಒಂದು ಪ್ರಯತ್ನ ಕೂಡ ನಡೆದಿತ್ತು ಅನ್ನೋ ಒಂದು ಆರೋಪನ ಹೇಳಿ ಡಿಜಿ ಅವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ಡಿಜಿ ಅವರ ಒಂದು ಅದೇ ಸೂಚನೆಯಂತೆ ತುಮಕೂರು ಎಸ್ಪಿಗೆ ಇವತ್ತು ದೂರನ್ನು ಕೊಡಲು ತುಮಕೂರು ಎಸ್ಪಿ ಕಚೇರಿಗೆ ಈಗ ಬಂದಿರತಕ್ಕಂಥದ್ದು. ತಮ್ಮ ಬೆಂಬಲಿಗರೊಂದಿಗೆ ಈಗ ರಾಜೇಂದ್ರ ಅವರು ತುಮಕೂರು ಎಸ್ಪಿ ಅಶೋಕ್ ಅವ್ರನ್ನ ಈಗಾಗಲೇ ಭೇಟಿಯಾಗಿ ದೂರನ್ನು ಕೂಡ ನೀಡಿರತಕ್ಕಂಥದ್ದು. ಅಂದ್ರೆ ಆ ದೂರಿನಲ್ಲಿ ಅಂದ್ರೆ ನನ್ನನ್ನ ನವೆಂಬರ್ 14ನೇ ತಾರೀಕು ನನ್ನ ಮಗಳ ಬರ್ತ್ಡೇ ಕೂಡ ಆಯಿತು. ಆ ಹಿಂದಿನ ದಿನ ಶಾಮಿಯಾನ ಹಾಕುವಂತ ಒಂದು ನೆಪದಲ್ಲಿ ಬಂದಂತ ಅವರು ನನ್ನನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋದೊಂದು ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿ ಈಗ ತುಮಕೂರು ಎಸ್ಪಿ ಅವರಿಗೆ ಕೂಡ ದೂರನ್ನು ಕೂಡ ಸಲ್ಲಿಸಿರ್ತಕ್ಕಂಥ. ಅಂದ್ರೆ ನನಗೆ ಜನವರಿಯಲ್ಲಿ ಈ ಒಂದು